ಎಲ್ರಿಗೂ ನಮಸ್ತೆ. ಹೊಸ ಮನೆ ಕಟ್ಟಿದಾಗ ಶಾರ್ಟ್ ಸರ್ಕ್ಯೂಟ್ಸು ಅಥವಾ ಬೇರೆ ಇನ್ಯಾವುದೇ ರೀತಿಯ ವಿದ್ಯುತ್ ಅಪಘಾತಗಳು ಆಗಬಾರ್ದು ಅಂತ ಅಂದ್ಬಿಟ್ಟು ಗ್ರೌಂಡಿಂಗು ಅಥವಾ ಅರ್ಥಿಂಗ್ ಮಾಡ್ತಾರೆ. ಅದನ್ನು ಮಾಡಬೇಕಾದ್ರೆ ನೋಡಿ, ಈ ರೀತಿ ಒಂದು ಕಾಪರ್ ಬೋರ್ಡು ಅಂಗಡಿಯಿಂದ ಒಂದು ತರಿಸಿರ್ತಾರೆ. ಇದು ನಾವು ಒಂದು 1000 ರೂಪಾಯಿ ಆಯಿತು, 1000 ಚಿಲ್ಲರೆ ಆಯಿತು ಇದನ್ನು ತರೋದಕ್ಕೆ. ಅದಕ್ಕೆ ಮತ್ತೆ ಒಂದು ಹಿತ್ತಾಳೆದು ಬೋಲ್ಟು ನಟ್ಟು ಕೂಡ ತರಿಸಿರ್ತಾರೆ. ಈಗ ನೋಡ್ರಿ, ಅವರು ಅದು ತಗಡಿಗೆ, ಅದು ಕಾಪರ್ದು ತಗಡಿ ಇರುತ್ತಲ್ಲ, ಅದಕ್ಕೆ ಅದು ಬೋಲ್ಟು ನಟ್ಟು ಹಿತ್ತಾಳೆದು ವೈರ್ ಒಂದು ಅಲ್ಲೇ ಪಕ್ಕ ಗೋಡೆನಿಂದ ಒಂದು ವೈರ್ ಕನೆಕ್ಷನ್ ತಗೊಂಡಿರ್ತಾರೆ. ಆ ವೈರ್ ತುದಿನ ಈಗ ಇದಕ್ಕೆ ಹಾಕಿಬಿಟ್ಟು ಬೋಲ್ಟು ನಟ್ಟನ್ನು ಟೈಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಅದನ್ನು ಗುಂಡಿ ಒಳಗಡೆ ಅಥವಾ ಹಳ್ಳ ಏನು ತೆಗೆದಿರ್ತಾರೆ ಅದಕ್ಕೆ ಅದನ್ನು ಹಾಕ್ಬಿಡ್ತಾರೆ. ನೋಡಿ, ಈಗ ಅದು ವೈರನ್ನು ಅವರು ಸುತ್ಕೊತಾ ಇದ್ದಾರೆ, ಅದು ಬೋಲ್ಟಿಗೆ, ಅದಕ್ಕೆ ಹಿತ್ತಾಳೆ ಬೋಲ್ಟಿಗೆ. ಅದು ಸುತ್ತಿದ್ದಾದಮೇಲೆ ಒಳಗಡೆ ಹಾಕ್ಕೊತಾರೆ. ಅದರೊಳಗಡೆ ಹಾಕಿಬಿಟ್ಟು ವೈರ್ ಮಾತ್ರ ಮೇಲ್ಗಡೆನೇ ಇರುತ್ತೆ. ಅದಕ್ಕೆ ಫಸ್ಟು ನಾವು ಒಂದು 5 ಅಡಿ ಹಳ್ಳ ಮಾಡ್ಕೊಂಡಿರ್ತೀವಿ ನಾವು. ಅದರೊಳಗಡೆ ಅದನ್ನು ಹಾಕಿದ್ಮೇಲೆ ಒಂದು ಚೀಲ ಇದ್ಲು ಹಾಕ್ತಾರೆ ಫಸ್ಟು. ಆಮೇಲೆ ಇದ್ಲು ಹಾಕಾದ್ಮೇಲೆ ಅದಕ್ಕೆ ಒಂದು ಮೂಟೆ ಉಪ್ಪು ಹಾಕ್ತಾರೆ. ಮತ್ತು ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಮರಳು, ಒಂದು 10 ಬಾಂಡ್ಲಿ ಅಷ್ಟು ಅಲ್ಲ, ಫಸ್ಟು ಒಂದು 4-5 ಬಾಂಡ್ಲಿ ಮರಳು ಹಾಕ್ಬಿಟ್ಟು ನೀರು ಬಿಡ್ತಾರೆ. ನೀರೆಲ್ಲ ಬಿಟ್ಟಿದ್ದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಇನ್ನೊಂದು 5-6 ಬಾಂಡ್ಲಿ ಮರಳು ಹಾಕ್ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಅದು ಹಳ್ಳ ತೆಗೆದಿರ್ತೀವಲ್ಲ ಅದನ್ನೆಲ್ಲ ಮುಚ್ಚಿಬಿಡ್ತಾರೆ. ಆವಾಗ ಏನಾದರೂ ಸಿಡ್ಲು ಬಡಿದಾಗ ಅಥವಾ ಶಾರ್ಟ್ ಸರ್ಕ್ಯೂಟ್ಸು ಏನಾದರೂ ಆದಾಗ ಏನಾಗುತ್ತೆ, ಇದು ಭೂಮಿ ಒಳಗಡೆ ಅದು ಹೊರಟೋಗುತ್ತೆ. ಮತ್ತು ಅಲ್ಲಿ ಡಿ ಪಿ ಡ್ರಾಪ್ ಆಗುತ್ತೆ. ಆವಾಗ ಇದಕ್ಕೆ ಡೈರೆಕ್ಟ್ ಕನೆಕ್ಷನ್ನು ಅಲ್ಲಿ ಕೊಟ್ಟಿರ್ತಾರೆ. ಅದು ಕಂಬದಿಂದ ಮತ್ತು ಮನೆಯದೆಲ್ಲ ವೈರ್ಗಳದ್ದು ಒಂದು ಕನೆಕ್ಷನ್ನು ಒಂದು ಕಡೆ ಮಾಡಿರ್ತಾರೆ. ಅಲ್ಲಿ ಮನೆಯಲ್ಲೇ ಎಲ್ಲೇ ಒಂದು ಕಡೆ ತೊಂದರೆ ಆಗಲಿ ಅಥವಾ ಬೇರೆ ಹೊರಗಡೆನೇ ಎಲ್ಲೇ ತೊಂದರೆ ಆಗಲಿ, ಗುಡುಗು ಸಿಡ್ಲಾಗಲಿ ಏನೇ ಆದ್ರೂ ತಕ್ಷಣ ಅದು ಭೂಮಿಗೆ ಒಳಗಡೆ ಹೊರಟೋಗ್ಬಿಡುತ್ತೆ. ನೋಡಿ, ಇದು ಪೈಪ್ ಒಂದು ಇಟ್ಟಿದ್ದಾರೆ. ಅದು ಪೈಪ್ ಒಳಗಡೆಯಿಂದ ನೀರು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಪೈಪ್ ಇಟ್ಟಿರೋದು. 1 BHK ಈ ಥರ ಚಿಕ್ಕ ಮನೆಗಳಿಗಾದರೆ ಏನು ಅರ್ಥಿಂಗು ಗ್ರೌಂಡಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನನ್ನ ಈ ವಿಡಿಯೋ ನೋಡ್ತಾ ಇರೋ ಅಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ವಿಡಿಯೋಗಳನ್ನು ನೋಡಿ ನಮಗೆ ಒಂದು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.